ಹಲೋ ವೆಲ್ಕಮ್ ಟು ಗುಣವಂಶ್ ಕಿಚನ್ ಲ್ಯಾಬ್. ಇವತ್ತು ನಾನು ತೋರಿಸ್ತಾ ಇರೋವಂತಹ ರೆಸಿಪಿ ಬಾಳೆಕಾಯಿ ಫ್ರೈ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ. ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ಮೊದಲನೇದಾಗಿ ನಾವು ಬಾಳೆಕಾಯಿ ಅದನ್ನು ನೀಟಾಗಿ ಸಿಪ್ಪೆ ತೆಕ್ಕೋಬೇಕು. ಸ್ವಲ್ಪ ಸಿಪ್ಪೆ ಇರಬಾರ್ದು, ಆ ರೀತಿ ನೀಟಾಗಿ ಸಿಪ್ಪೆ ತೆಕ್ಕೊಳ್ಳಿ. ಸಿಪ್ಪೆ ಆಗಿದ್ರೆ ಫ್ರೈ ಮಾಡಿದಾಗ ನಾರ್ ಥರ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರಲ್ಲ. ನೋಡಿ ಇಲ್ಲಿ ತೋರಿಸ್ತಾ ಇರೋ ಥರ ನೀಟಾಗಿ ಸಿಪ್ಪೆ ಎಲ್ಲ ಎರ್ಕೊಂಡು ನೋಡಿ ಇದು ಸಿಪ್ಪೆ ಎಲ್ಲ ಎರ್ತಿದ್ದೀನಿ. ಇದನ್ನೀಗ ಸ್ಲೈಸ್ ಮಾಡ್ಕೋಬೇಕು. ತುಂಬ ದಪ್ಪನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಒಂದು ಮೀಡಿಯಮ್ ಸ್ಲೈಸಲ್ಲಿ ಸ್ಲೈಸ್ ಮಾಡ್ಕೊಳ್ಳಿ. ಇದು ಕಟ್ ಮಾಡಿದ ತಕ್ಷಣವೇ ನೀರಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಾಳೆಕಾಯಿ ಕಪ್ಪಾಗೋಗುತ್ತೆ. ನೋಡಿ ಇಷ್ಟು ಸೈಜಲ್ಲಿದ್ದರೆ ಸಾಕು. ಈಗ ನೀರಿಗೆ ಹಾಕೋತಾ ಇದ್ದೀನಿ. ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲ್ಗೆ 1.5 ಚಮಚದಷ್ಟು ಅಚ್ಚ ಪುಡಿ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ 1 ಚಮಚ ಹಾಕ್ಕೊಳ್ಳಿ, ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಜೀರಾ ಪೌಡ್ರು, ಹಾಗೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಇದಕ್ಕೆ ಹುಣಸೆ ರಸ ಹಾಕೋತಾ ಇದ್ದೀನಿ ಸ್ವಲ್ಪ. ಹುಣಸೆ ರಸದ ಬದಲು ನೀವು ನಿಂಬೆಹಣ್ಣಾದರೂ ಹಾಕ್ಬೋದು, ಬಟ್ ಹುಣಸೆ ರಸ ಹಾಕಿದ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಣಸೆ ರಸದ ನೀರೇ ಸಾಕಾಗುತ್ತೆ, ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕುವಂಥ ಅವಶ್ಯಕತೆ ಇರಲ್ಲ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಮಾಡ್ಕೋಬೇಕು. ನಿಮ್ಗೆ ಮಸಾಲ ತುಂಬ ಗಟ್ಟಿ ಅನಿಸುತ್ತೋ ಅಂದರೆ ಸ್ವಲ್ಪ 1-2 ಚಮಚದಷ್ಟು ನೀರು ಸೇರಿಸ್ಕೊಳ್ಳಿ ಅಷ್ಟೇ. ಇದಕ್ಕೆ ಸ್ಲೈಸ್ ಮಾಡಿರುವಂತಹ ಬನಾನಾ ಪೀಸಸ್ ಹಾಕೋತಾ ಇದ್ದೀನಿ. ಬನಾನಾ ಸ್ಲೈಸ್ ಹಾಕ್ಕೊಂಡು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ. ಎಲ್ಲ ಸ್ಲೈಸ್ಗೂ ಮಸಾಲ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ರೆಡಿಯಾಗಿ ಹೋಗುತ್ತೆ ಇದು. ಹಾಗೆ ತುಂಬ ರುಚಿಯಾಗಿರುತ್ತೆ. ನೋಡಿ ಇದು ಮಿಕ್ಸ್ ಮಾಡಿದ್ದಾಗಿದೆ. ನೋಡಿ ಎರಡು ಕಡೆ ನೀಟಾಗಿ ಮಸಾಲ ಹೊಂದ್ಕೋಬೇಕು. ಇದಕ್ಕೀಗ 1-2 ಚಮಚದಷ್ಟು ಚಿರೋಟಿ ರವೆ ಹಾಕ್ಕೋಬೇಕು. ಚಿರೋಟಿ ರವೆ ಹಾಕಿ ನೆನೆಯೋದಕ್ಕೆ ಬಿಡಬೇಡಿ. ನೀವು ಯಾವಾಗ ಫ್ರೈ ಮಾಡ್ತೀರೋ ಅದಕ್ಕಿಂತ ಮುಂಚೆ ರವೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಫ್ರೈ ಮಾಡಿ. ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಒಂದು ತವ ಬಿಸಿಗೆ ಇಟ್ಕೊಂಡಿದ್ದೀನಿ. ತವ ಬಿಸಿ ಆದಮೇಲೆ ಅದಕ್ಕೆ 2-3 ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು. ಇಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ, ಶಾಲೋ ಫ್ರೈ ಮಾಡ್ತಾ ಇರೋದು. ಇಷ್ಟು ಎಣ್ಣೆ ಆದರೆ ಸಾಕಾಗುತ್ತೆ. ಈಗ ಮಸಾಲ ಹಚ್ಚಿರುವಂತಹ ಬಾಳೆಕಾಯಿ ಪೀಸ್ಗಳನ್ನು ಫ್ರೈ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪಲ್ಲೇ ಇರಲಿ, ಅದು ನೀಟಾಗಿ ಫ್ರೈ ಆಗೋಕ್ಕೆ ಬೇಕು. ತುಂಬ ಹತ್ತತ್ರ ಇಟ್ಟರೆ ಅದು ನೀಟಾಗಿ ಫ್ರೈ ಆಗೋಲ್ಲ. ಎರಡೂ ಸೈಡಲ್ಲಿ ನೀಟಾಗಿ ಫ್ರೈ ಮಾಡಿ. ನೋಡಿ ಈಗ ಫ್ರೈ ಆಗ್ತಾಯಿದೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಒಳ್ಳೆ ಸೈಡ್ ಡಿಶ್ಶು, ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ತಿಳಿಸಿ. ನೋಡಿ ಇದೀಗ ಫ್ರೈ ಆಗ್ತಾಯಿದೆ. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದನ್ನು ತೆಕ್ಕೋತಾ ಇದ್ದೀನಿ.
ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಅನ್ನ ಸಾಂಬಾರು ಅಂತಲ್ಲ, ನೀವು ಯಾವುದೇ ರೈಸ್ ಐಟಮ್ ಜೊತೆ ಆದ್ರೂ ಇದನ್ನು ತಿನ್ಬೋದು. ಹೀಗೆ ಮಿಕ್ಕಿರುವಂಥ ಸ್ಲೈಸಸ್ನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇಟ್ಕೊಳ್ಳಿ. ಟ್ರೈ ಮಾಡಿ ನೋಡಿ, ಮನೇಲಿ ಹೇಗೆ ಬಂತು ಅಂತ ಹೇಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ. ತುಂಬ ರುಚಿಯಾಗಿತ್ತು. ನೀವು ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಧನ್ಯವಾದಗಳು.